ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಈ ಪಂಚಾಂಗ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆಗಿರುವಂಥ ರಘುಪತಿ ರೆಡ್ಡಣ್ಣವರು, ಹಾಗೆ ಶ್ರೀನಾಥಣ್ಣನವರು, ಹಾಗೆ ಕನ್ನಡದ ಕಟ್ಟಾಳು ಅಂತೀವಿ ಚನ್ನಪ್ರಸಾದ್ ಸರ್ ಅವರು, ಹಾಗೆ ನಮ್ಮ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಆಗಿರುವಂತಹ ನಾಗೇಶ್ ಬಾಬು ಅಣ್ಣನವರು, ನಗರ ಘಟಕ ಅಧ್ಯಕ್ಷ ಆಗುವಂತಹ ಫ್ಯಾನ್ಸಿ ಸ್ಟೋರ್ ಮಂಜುನಾಥನವರು, ಹಾಗೆ ಉಪಾಧ್ಯಕ್ಷ ಆಗುವಂತಹ ಬಾಲಾಜಣ್ಣನವರು, ಗುಮ್ಲಾಪುರ ಸುಬ್ರಹ್ಮಣಿ, ನಾಗೇಶು ಮತ್ತು ಮಧುಸೂದನನವರು, ವಿಶೇಷವಾಗಿ ಈ ಶಾಲೆಯ ಸೆಕ್ರೆಟರಿ ಆಗಿರುವಂಥ ಚಂದ್ರಶೇಖರ್ ಸರ್ ಅವರು, ಎಲ್ಲರೂ ಕೂಡ ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ, ಹಾಗೆ ವಿಶೇಷವಾಗಿ ಪುಟಾಣಿ ಮಕ್ಕಳಿಗೆ ಎಲ್ಲರೂ ಕೂಡ ಸ್ವಾಗತವನ್ನು ನಾನು ಬಯಸ್ತೀನಿ. ಈ ಸಂದರ್ಭದಲ್ಲಿ ಯಾಕೆ ಅಂದರೆ ಇವತ್ತು ಖುಷಿ ಆಗುತ್ತೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಕೂಡ ಕ್ಯಾಲೆಂಡ್ರು ಕನ್ನಡದಲ್ಲೇ ಇದೆ, ಪ್ರತಿಯೊಂದು ಅಕ್ಷರಗಳು ಕನ್ನಡದಲ್ಲೇ ಇದೆ. ಅದಕ್ಕೋಸ್ಕರ ಸರ್, ಮುಳಬಾಗಿಲಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಅನ್ನೋದನ್ನು ಜಾಸ್ತಿ ಬಳಸ್ತಾ ಇದ್ದೀವಿ, ಕನ್ನಡ ಬೋರ್ಡ್ಗಳನ್ನು ಹಾಕ್ತಾಯಿದ್ದೀವಿ. ಅತಿ ಹೆಚ್ಚಾಗೂ ಮುಳಬಾಗಿಲಿನಲ್ಲಿ ಕೂಡ ಕನ್ನಡವನ್ನು ಬಳಸುವಂಥ ಸಮಯ ಮುಂದೆ ಜಾಸ್ತಿ ಬರ್ತಿದೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗೂ ಬರಬೇಕು ಅಂದಾಗ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ಕೂಡ ಈ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದ್ವಿ. ಈ ಸಂದರ್ಭದಲ್ಲಿ ಈ ಕ್ಯಾಲೆಂಡರ್ನಲ್ಲಿ ಒಂದೊಂದು ಕವನಗಳನ್ನು ಹಾಕಿದ್ದಾರೆ. ಆ ಕವನಗಳು ಸದ್ಯಕ್ಕೆ ಓದೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಜವಾದ ಶಿಕ್ಷಣವೆಂದರೆ ಮಾನವೀಯ ವಿಕಾಸ ಅಂದ್ಬಿಟ್ಟು. ಇದಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ಅಷ್ಟೊಂದು ವಿಶೇಷವಾದ ಅರ್ಥ ಇದೆ. ಯಾಕಂದರೆ ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಮ್ಮ ತಪ್ಪು. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ನಾವೇನಾದರೂ ಓದಲಿಲ್ಲ ಅಂದರೆ ಬಡವನಾಗಿ ಹುಟ್ಟು ಪ್ರಯೋಜನ ಇಲ್ಲ ಅನಿಸುತ್ತೆ. ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತಿನ ದಿನಗಳಲ್ಲಿ ಓದು ಎಷ್ಟು ಮುಖ್ಯನೋ ಹಾಗೆಯೇ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಆರೋಗ್ಯ ಇದ್ದರೆ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಆರೋಗ್ಯ, ಅದರ ಜೊತೆಗೆ ಓದುತ್ತಾ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ದೊಡ್ಡ ದೊಡ್ಡ ವಿದ್ಯಾವಂತರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ಗಳಿದ್ದಾರೆ. ಅವರೆಲ್ಲರೂ ಕೂಡ ವಿದ್ಯೆಯ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಧನೆ ಮಾಡ್ತಿದ್ದಾರೆ. ಹಾಗೆ ಈ ಶಾಲೆಯ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕನ್ನಡಕ್ಕೆ ಆದ್ಯತೆ ಕೊಡಲಿ. ಹಾಗೆ ಇಂಗ್ಲೀಷ್ ಮೀಡಿಯಂ ಇರೋ ಮಕ್ಕಳು ಚೆನ್ನಾಗಿ ಕನ್ನಡದ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ. ಹಾಗೆ ಈ ಶಾಲೆಯಲ್ಲಿ 2 ಕನ್ನಡ ಟೀಚರ್ಗಳಿದ್ದಾರೆ. ಇಂಗ್ಲೀಷ್ ಮೀಡಿಯಂ ಆದರೂ ಕೂಡ ಒಂದೊಂದು ಶಾಲೆಯಲ್ಲಿ ಒಬ್ಬರು ಬಿಡ್ತಾರೆ, ಈ ಶಾಲೆಯಲ್ಲಿ 2 ಕನ್ನಡ ಟೀಚರ್ಗಳಿದ್ದಾರೆ. ಹಾಗೆ ಅವ್ರಿಗೆ ಆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆಯ ಮಕ್ಕಳ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಒಳ್ಳೆಯ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ, ಮಾಧ್ಯಮ ಮಿತ್ರರು, ಪತ್ರಕರ್ತರು ಬಂದಿದ್ದಾರೆ, ತಮಗೆಲ್ಲರಿಗೂ ಸ್ವಾಗತ ಬಯಸ್ಕೊತ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.